ಕಡೆ ವರುಣನ ತಾಂಡವ, ಇನ್ನೊಂದು ಕಡೆ ಅಗ್ನಿದೇವನ ಆರ್ಭಟ. ಸ್ಪೇನ್ನಲ್ಲಿ ಭೀಭತ್ಸ ರೂಪದ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು, ಈ ಉಗ್ರ ರೂಪದ ಕಾಡ್ಗಿಚ್ಚಿಗೆ 15ಕ್ಕೂ ಹೆಚ್ಚು ಜನ ಜೀವಂತ ಸುಟ್ಟು ಹೋಗಿದ್ದಾರೆ. ಅಷ್ಟಕ್ಕೂ ಈ ಕಾಡ್ಗಿಚ್ಚು ಧಗಿಸೋದಕ್ಕೆ ಕಾರಣ ಏನು? ಎಲ್ಲಿದೆ ರಿಪೋರ್ಟ್. ಬೆಂಕಿಯಲ್ಲಿ ಬೇಯುತ್ತಿದೆ ಸ್ಪೇನ್ ರಾಷ್ಟ್ರ. ಆರದ ಬೆಂಕಿಗೆ ತುಪ್ಪ ಸುರಿಯುತ್ತಿದ್ದ್ಯಾರು? ಒಂದು ಕಿಡಿ ಒಂದು ಗಾಳಿ ಸಾಕು ಸ್ವರ್ಗದಂತೆ ಕಾಣ್ತಾ ಇದ್ದ ಸ್ಪೇನ್ನ ಆಂಡಲೂಸಿಯಾ ಕೆಲವೇ ಗಂಟೆಗಳಲ್ಲಿ ಜ್ವಾಲೆಗಳ ನರಕವಾಗಿ ಬದಲಾಗಿದೆ. ಕಾಡಿನ ಮಧ್ಯೆ ಹೊತ್ತಿಕೊಂಡ ಬೆಂಕಿ ಈಗ ಮನುಷ್ಯರನ್ನೇ ಸುಟ್ಟು ಕರಕಲು ಮಾಡಿದೆ. ಸದ್ಯಕ್ಕೆ ದಗದಗಿಸ್ತಾ ಇರುವ ಈ ಕಾಡ್ಗಿಚ್ಚು 12 ಜನರನ್ನ ಬಲಿ ತೆಗೆದುಕೊಂಡಿದೆ. ಇನ್ನೂ 19 ಜನ ಕಾಣೆಯಾಗಿದ್ದಾರೆ. ರಸ್ತೆಗಳ ಮೇಲೆ ಸುಟ್ಟ ಕಾರುಗಳು, ಹೊಗೆಯಲ್ಲಿ ಉಸಿರುಗಟ್ಟಿದ ದೇಹಗಳು, ಓಡಿ ಪಾರಾಗಲು ಯತ್ನಿಸಿ ಮಧ್ಯದಲ್ಲಿ ಕುಸಿದ ಜನ. ಇದು ಕಾಡ್ಗಿಚ್ಚಲ್ಲ, ಬದುಕನ್ನೇ ಬೆನ್ನಟ್ಟಿ ಬಂದ ಅಗ್ನಿ ರಾಕ್ಷಸನಂತೆ ಕಾಣಿಸ್ತಾ ಇದೆ. ದಕ್ಷಿಣ ಸ್ಪೇನ್ನ ಆಂಡಲೂಸಿಯಾದಲ್ಲಿ ಹೊತ್ಕೊಂಡಂತಹ ಈ ಭಾರೀ ಕಾಡ್ಗಿಚ್ಚು ಸ್ಪೇನ್ ಕಂಡ ಅತಿ ದೊಡ್ಡ ಅಗ್ನಿ ದುರಂತಗಳಲ್ಲಿ ಒಂದಾಗಿದೆ. ಮರಗಳು ಸುಟ್ಟಿದೆ, ಬೆಟ್ಟಗಳು ಕರಕಲಾಗಿದೆ. ಈ ದೃಶ್ಯಗಳು ನೋಡೋದಕ್ಕೇನೆ ಬೇಭತ್ಸವಾಗಿದೆ. ಆದ್ರೆ ಈ ದುರಂತದ ನಿಜವಾದ ಭೀಕರತೆ ಇಲ್ಲಿಗೆ ಮುಗಿಯೋದಿಲ್ಲ. ಬದಲಾಗಿ ಬೆಂಕಿಯ ಮಧ್ಯೆ ಸಿಕ್ಕಿಬಿದ್ದ ಜನರ ಕೊನೆಯ ಕ್ಷಣಗಳಲ್ಲಿ ಇದೆ. ಮಾಧ್ಯಮಗಳಲ್ಲಿ ವರದಿ ಬಂದ ಪ್ರಕಾರ ಈ ದುರಂತದ ಅತ್ಯಂತ ಬೆಚ್ಚಿ ಬೀಳಿಸುವ ದೃಶ್ಯ ಅಂದ್ರೆ ಕಾರಿನ ಒಳಗೆ 4 ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ಕಾರಿನ ಸ್ಟೇರಿಂಗ್ ಚಕ್ರ ಬಲಭಾಗದಲ್ಲಿತ್ತು. ಅಂದ್ರೆ ಅವರು ಬಹುಶಃ ಬ್ರಿಟಿಷ್ ಪ್ರವಾಸಿಗರು ಇರಬಹುದು ಎಂಬ ಅನುಮಾನ ಅಧಿಕಾರಿಗಳದ್ದು. ಕಾರಿನೊಳಗೆ ಕುಳಿತಿದ್ದವರ ಮೇಲೆ ಬೆಂಕಿ ದಾಳಿ ಮಾಡಿದೆ. ಬಾಗಿಲು ತೆಗೆಯೋ ಹೊತ್ತಿಗೆ ಹೊಗೆ ಕಂಠ ಹಿಡಿದಿರಬಹುದು. ಹೊರಬರೋ ಮುನ್ನವೇ ಜ್ವಾಲಿ ದೇಹವನ್ನೇ ಆವರಿಸಿರಬಹುದು. ಆ 4 ಸಾವು ಬಂದಿಲ್ಲ, ಸಾವು ಅವರನ್ನ ಸುಟ್ಟು ನುಂಗಿ ಹಾಕಿದಂತಿದೆ. ಕಾಡ್ಗಿಚ್ಚಿನ ಭೀಕರ ರೂಪದ ಕತೆ ಇಲ್ಲಿಗೆ ಮುಗ್ದಿಲ್ಲ. ಇನ್ನು 7 ಜನರು ತಮ್ಮ ಕಾರುಗಳನ್ನು ಬಿಟ್ಟು ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾಗಲೇ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಅಧಿಕಾರಿಗಳ ಪ್ರಕಾರ ಅವರಿಗೆ ಸೂಚಿಸಿದ್ದ ಅಧಿಕೃತ ಸ್ಥಳಾಂತರಿಸುವ ಮಾರ್ಗವನ್ನ ಬಿಟ್ಟು ಬೇರೆ ದಾರಿ ಹಿಡಿದು ಪಾರಾಗಲು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದೇ ನಿರ್ಧಾರ ಅವರ ಜೀವವನ್ನ ಕಿತ್ಕೊಂಡಿದೆ. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಅವರು ಬೆಂಕಿಯನ್ನ ಎದುರಿಗೆ ಕಂಡಿದ್ದಾರೆ. ಕಾಡಿನೊಳಗಿನ ದಾರಿಗಳು ಕೆಲವೇ ನಿಮಿಷಗಳಲ್ಲಿ ಹೊಗೆ, ಉರಿ, ಜ್ವಾಲೆಯಿಂದ ಮುಚ್ಚಿಕೊಂಡಿರಬಹುದು. ಅಲ್ಲಿ ಓಟವೂ ಪ್ರಯೋಜನವಾಗಿಲ್ಲ, ಕಿರುಚಾಟವೂ ಪ್ರಯೋಜನವಾಗಿಲ್ಲ. ಕೊನೆಯಲ್ಲಿ ಉಳಿದಿದ್ದು ಸುಟ್ಟ ದೇಹಗಳು ಮಾತ್ರ. ಅಷ್ಟಕ್ಕೂ ಈ ಕಾಡ್ಗಿಚ್ಚಿನ ಕಿಡಿ ಇಲ್ಲಿ ಹೊತ್ಕೊಂಡಿದ್ದು ಮಾತ್ರ ಇನ್ನೂ ರಹಸ್ಯವಾಗಿದೆ. ಆಂಡಲೂಸಿಯಾದ ಈ ಕಾಡ್ಗಿಚ್ಚು ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಸ್ಪೇನ್ನ ಈ ಕಾಡ್ಗಿಚ್ಚು ಕೇವಲ ಪ್ರಕೃತಿ ವಿಕೋಪ ಅಲ್ಲ, ಅದು ಬೆಂಕಿಯ ರೂಪದಲ್ಲಿ ಬಂದು ಮನುಷ್ಯನ ಬದುಕನ್ನೇ ಹೊತ್ತೊಯ್ದ ದೈತ್ಯ ದಾಳಿ ಅನ್ನುವಂತಹ ಭಾವ ಹುಟ್ಟುವಂತೆ ಮಾಡಿದೆ.